ಜೈ ಶ್ರೀಕೃಷ್ಣ. ತಾಳ್ಮೆ 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 ಮಾನವನ ಮಹತ್ತರವಾದ ಆಭರಣ ತಾಳ್ಮೆ. ತಾಳ್ಮೆ ಇದ್ದಲ್ಲಿ ಜೀವನದಲ್ಲಿ ಜಯ ನಿಶ್ಚಿತ. ಸಮಯದಲ್ಲಿ ಗೆಲ್ಲುವ ಮಹಾಶಕ್ತಿ ತಾಳ್ಮೆ. ಒಡೆದ ಹೃದಯಗಳ ಮರುಜನ್ಮ ತಾಳ್ಮೆ. ತಾಳ್ಮೆ ಮತ್ತು ಸಹನೆಯ ದೈವಿ ಮಹಿಮೆಯದು. ದುಃಖದಿಂದ ಸುಖದ ಕಡೆಗೆ ದಾರಿ ತೋರಿಸುವುದು ತಾಳ್ಮೆ. ಸಂಬಂಧಗಳನ್ನು ಉಳಿಸುವ ಅಮೃತ ಧಾರೆ ತಾಳ್ಮೆ. ತಾಳ್ಮೆ ಇದ್ದರೆ ಬಿರುಕುಗಳೂ ಸೇರುತ್ತವೆ. ಬದುಕನ್ನು ಗೆಲ್ಲುವ ಮಹಾಮಂತ್ರ ತಾಳ್ಮೆ. ತಾಳ್ಮೆ ಆತ್ಮಶಕ್ತಿಯ ನಿಜವಾದ ರೂಪ. ಕಾಯುವವರ ವಿಜಯಗಾಥೆ ತಾಳ್ಮೆ. ತಾಳ್ಮೆ ಮತ್ತು ಭರವಸೆಯ ಜೀವನ ಪಾಠವದು. ನೋವಿದ್ದರೂ ತಾಳ್ಮೆಯಿಂದ ಕಾದು ಕುಳಿತ ತಾಯಿಗೆ ಒಂದು ಜೀವಕ್ಕೆ ಜನ್ಮ ನೀಡುವ ಶಕ್ತಿ ಇರುವಂತೆ ನೀವು ತಾಳ್ಮೆಯಿಂದ ಎದುರು ನೋಡಿದಾಗ ಬಿರುಕು ಕಂಡ ಸಂಬಂಧಗಳ ಮರುಜನ್ಮವಾಗುತ್ತದೆ. ತಾಳ್ಮೆ ಗೆಲುವಿನ ಪ್ರತೀಕ. ನೋವಿದ್ದರೂ ಕಾದು ಕುಳಿತ ತಾಯಿ ಹೆರಿಗೆ ಸಮಯದಲ್ಲಿ ಬಹಳ ನೋವನ್ನು ಅನುಭವಿಸುತ್ತಾಳೆ. ಆದರೆ ಆ ನೋವನ್ನು ತಾಳ್ಮೆಯಿಂದ ಸಹಿಸಿಕೊಂಡಾಗ ಒಂದು ಹೊಸ ಜೀವವೇ ಈ ಲೋಕಕ್ಕೆ ಪಾದಾರ್ಪಣೆ ಮಾಡುತ್ತದೆ. ಅದೇ ರೀತಿ ಜೀವನದಲ್ಲೂ ತಾಳ್ಮೆಯಿಂದ ಕಾಯುವ ಮನಸ್ಸು ನಮಗಿದ್ದರೆ ಒಡೆದ ಎಷ್ಟೋ ಸಂಬಂಧಗಳು ಮತ್ತೆ ಸೇರಬಹುದು. ಆದ್ದರಿಂದ ತಾಳ್ಮೆ ಎಂದರೆ ಕೊನೆಯಲ್ಲಿ ಗೆಲುವನ್ನು ತರುತ್ತದೆ. ತಾಳ್ಮೆ ಎಂದರೆ ಕೇವಲ ಕಾದು ಕುಳಿತುಕೊಳ್ಳುವುದು ಅಲ್ಲ, ಅದು ಹೊಸ ಜೀವನವನ್ನು ಕೊಡುವ ಶಕ್ತಿ. ತಾಯಿ ತನ್ನ ನೋವನ್ನು ಸಹಿಸಿ ಮಗುವಿಗೆ ಜನ್ಮ ನೀಡುವಂತೆ ಮಾನವನು ಸಹ ತಾಳ್ಮೆ ಇಟ್ಟುಕೊಂಡರೆ ಒಡೆದ ಹೃದಯಗಳು, ಬಿರುಕು ಕಂಡ ಸಂಬಂಧಗಳು, ಕೋಪದಿಂದ ದೂರವಾದ ಬಂಧಗಳು ಮತ್ತೆ ಒಂದಾಗುವ ಸಾಧ್ಯತೆ ಇದೆ. ಹೀಗಾಗಿ ಆತ್ಮೀಯರೇ, ನಾವೆಲ್ಲರೂ ತಾಳ್ಮೆ ಇರುವ ಸ್ಥಳದಲ್ಲಿ ಸೋಲು ಇಲ್ಲ, ಕೊನೆಯಲ್ಲಿ ಗೆಲುವೇ ಇರುತ್ತದೆ ಎಂಬುದನ್ನು ಅರಿತುಕೊಳ್ಳೋಣ. ಜೀವನದಲ್ಲಿ ಹಲವಾರು ಸಂದರ್ಭಗಳಲ್ಲಿ ಸಂಬಂಧಗಳು ಕೋಪ, ಅಹಂಕಾರ, ತಪ್ಪು ಅರ್ಥಗಳ ಕಾರಣದಿಂದ ಬಿರುಕು ಬೀಳುತ್ತವೆ. ಆ ಸಮಯದಲ್ಲಿ ನಾವು ತಕ್ಷಣ ಪ್ರತಿಕ್ರಿಯಿಸಿದರೆ ಸಮಸ್ಯೆ ಇನ್ನೂ ಹೆಚ್ಚಾಗುತ್ತದೆ. ಅದೇ ನಾವು ತಾಳ್ಮೆಯನ್ನು ಇಟ್ಟುಕೊಂಡು ಸ್ವಲ್ಪ ಸಮಯ ಕಾಯಬಹುದು, ಕೋಪವನ್ನು ಶಮನಗೊಳಿಸಿಕೊಳ್ಳಬಹುದು, ಮನಸ್ಸನ್ನು ಶಾಂತಗೊಳಿಸಿಕೊಳ್ಳಬಹುದು, ಮತ್ತೆ ಸಂಬಂಧವನ್ನು ಸರಿಪಡಿಸಲು ಅವಕಾಶ ಪಡೆಯಬಹುದು. ಎಲ್ಲ ನನ್ನ ಪ್ರೀತಿಯ ಆತ್ಮೀಯರೇ, ತಾಳ್ಮೆಯೇ ನಮ್ಮ ಶಕ್ತಿ, ತಾಳ್ಮೆಯೇ ನಮ್ಮ ಸಾಧನೆ, ತಾಳ್ಮೆ ನಮ್ಮಲ್ಲಿರುವ ದೈವಿಕ ಶಕ್ತಿಯ ಅನುಗ್ರಹ.